ಬಾಳಿನಲಿ ಕನಸೊಂದು ನನಸಾಗ ಬಯಸಿದರೆ, ಬಾಳಿನಲಿ ಕನಸೊಂದು ನನಸಾಗ ಬಯಸಿದರೆ, ನೆನೆ ಅದನೆ ಅನುದಿನದಿ ಅತಿ ಗಾಢವಾಗಿ. ಬಿರಿವ ಮನವಿಲ್ಲದಿರೆ ರೂಪ ತಳೆವುದೇ ಹೂವು, ಬಿರಿವ ಮನವಿಲ್ಲದಿರೆ ರೂಪ ತಳೆವುದೇ ಹೂವು. ಇದೆ ಶಕ್ತಿ ಚಿಂತನೆಗೆ ಮುದ್ದು ರಾಮ, ಇದೆ ಶಕ್ತಿ ಚಿಂತನೆಗೆ ಮುದ್ದು ರಾಮ. ಬಾಳಿನಲ್ಲಿ ಕನಸೊಂದು ನನಸಾಗ ಬಯಸಿದರೆ, ಇದೇ ಶಕ್ತಿ ಚಿಂತನೆಗೆ ಮುದ್ದು ರಾಮ. ಕನಸನ್ನ ನಾವು ಕಾಣುತ್ತಲೇ ಕುಳಿತಿದ್ದೇ ಆದರೆ ಆ ಕನಸಿನ ರಾತ್ರಿಯಲ್ಲಿಯೇ ನಮ್ಮ ಬದುಕನ್ನೆಲ್ಲ ಸವೆಸಿ ಬಿಡಬೇಕಾಗುತ್ತೆ. ಕಲಾಂಜಿಯವರು ಹೇಳಿದ ಹಾಗೆ, ಪ್ರಾಜ್ಞರುಗಳು ಹೇಳಿದ ಹಾಗೆ, ರಾತ್ರಿ ಕಂಡ ಕನಸನ್ನು ಬೆಳಿಗ್ಗೆ ಎದ್ದು ಗುರಿ ಮುಟ್ಟುವುದರ ಕಡೆಗೆ ಹೆಜ್ಜೆಗಿರಿಸಬೇಕು. ಅಂತಹ ಮನಸ್ಸಿಲ್ಲದಿದ್ದರೆ ಪ್ರಯೋಜನ ಇಲ್ಲ. ಅದಕ್ಕೆ ಕವಿ ಹೇಳೋದು, ಬಿರಿದ ಮನವಿಲ್ಲದಿರೆ ರೂಪ ತಳೆವುದೇ ಹೂವು. ಮೊಗ್ಗಾಗಿಯೇ ಇದ್ದರೆ, ಪೆದ್ದು ಪೆದ್ದಾಗಿ ಹಾಗೆಯೇ ಕುಕ್ಕರು ಬಡಿದಿದ್ದರೆ ಏನು ಪ್ರಯೋಜನ? ಮೊಗ್ಗು ಹೇಗೆ ಹೂವಾಗಿ ಮಕರಂದವನ್ನು ಸೂಸಿ ಜೀವನದ ಸಾರ್ಥಕತೆಯಲ್ಲಿ ತನ್ನ ಸಾರ್ಥಕ್ಯವನ್ನು ಕಂಡುಕೊಂಡು ಸಮಾಜಕ್ಕೆ ಬಿಗುತನವನ್ನು ಬಿಟ್ಟು ನಗು ಅನ್ನುವುದನ್ನು ಸೂಚಿಸುತ್ತೋ, ಹಾಗೆ ನಾವು ಕನಸು ಕಾಣತಕ್ಕಂಥವರು ಸಮಾಜದ ಒಳಿತಿಗಾಗಿ, ಸಮುದಾಯದ ಒಳಿತಿಗಾಗಿ, ಸಕುಟುಂಬ ಸಪರಿವಾರ ಸಮೇತರಾಗಿ ಬದುಕುವ ಸೌಖ್ಯತೆಗಾಗಿ, ನಾಡು ನುಡಿಯ ಏಳ್ಗೆಗಾಗಿ ಆ ಒಂದು ಕಂಡ ಕನಸನ್ನು ಪ್ರಾಮಾಣಿಕವಾಗಿ ಹೆಜ್ಜೆ ಇಟ್ಟು ಪರಿಶ್ರಮದಿಂದ ಗುರಿ ಮುಟ್ಟುವುದರ ಕಡೆಗೆ ಸಾಗಿದರೆ ಖಂಡಿತ ನಮ್ಮ ಬದುಕು ಸಾರ್ಥಕವಾಗುತ್ತೆ. ಅಂತಹ ಒಂದು ಶಕ್ತಿ ನಮ್ಮಲ್ಲಿದೆ ಅನ್ನುವ ಆ ಒಂದು ಬುದ್ಧಿ ನಮಗೆ ಗೋಚರವಾಯಿತು ಅಂತ ಹೇಳಿದರೆ ಆಗ ನಮ್ಮ ನಡೆನುಡಿಗಳು ಕೂಡ ಸಾರ್ಥಕವಾಗುತ್ತೆ.